ಹೇರ್ ಸ್ಟೈಲ್ ಯಾರು ದೀಪಿಕಾ ಪಡ್ಕೊಂಡೇನು ಮೆರೆಸ್ತೈತೆ. ಕಡ್ಲೆಕಾಯಿ ಪರ್ಸೆ ನಡೀತಿದೆ. ನಾವು ಫ್ರೈಡೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದೀವಿ. ಅಂತ ನಮ್ಮ ಅಣ್ಣ ಯಾರು ಇಲ್ಲ, ನನ್ನ ತಂಗಿ ಯಾರು ಇಲ್ಲ. ನಮ್ ಚೋಟ ಮರಿ ಓಡೋ ಬೇಗ ರೆಡಿ ಆಗ್ಬಿಡ್ಬಾ. ಏನಕ್ಕೆ ನಮ್ ಚೋಟ ಮರಿ ನೋಡಿದ್ರೆ ಸೇಮ್ ಆಸ್ ಇಟ್ ಈಸ್ ರಾಶಿಕಾ ತರನೇ ನೋಡ್ದಂಗ ಆಗುತ್ತೆ. ಟೈಮ್ ಆಗ್ಬಿಟ್ಟಿದೆ. ಸ್ಕೂಲ್ಗೆ ಹೋಗ್ಬಿಟ್ಟು ರೌಡಿಸಮ್ ಮಾಡ್ಕೊಂಡ್ ಬಂದೋಳೆ ಗೈಸ್. ಒಬ್ಬ ಹುಡುಗಂಗ್ ಹೊಡೆದ್ಬಿಟ್ಟು ಬಂದೋಳೆ. ಈಗ ನೋಡಿ ಓಡ್ತಾ ಇರೋದು ಅಣ್ಣ. ಅಕ್ಕ ಓಡ್ತಾ ನಾಯಿ ಹುಡ್ಕೊಂಡ್ ಅಜ್ಜಾರ್ ನೀಟಾಗಿ ದಬಾಕೊಂಡ್ಬಿಟ್ಟು ಅವಳಿಗೆ. ಅಣ್ಣ ವಿಡಿಯೋ ಕಾಲ್ ಮಾಡ್ತಾನೆ. ಏನೋ ಮಾಮ್ ಮೂವಿಗೆ ಹೋಯ್ತೀನಿ ಮಾ. ನಾನು ಬುಜ್ಜಿ ಹೋಗ್ಬಿಟ್ಟು ಬರ್ತೀವಿ. ಒಬ್ನೇ ಹೋಗೋಣ ಅಂದ್ಕೊಂಡೆ, ಆದ್ರೆ ಒಬ್ನೇ ಹೋಗಕ್ ಮನ್ಸಿಲ್ಲ. ಅದಕ್ಕೆ ನಾನು ಬುಜ್ಜಿ ಹೋಗ್ಬಿಡ್ತೀವಿ. ಕನ್ನಡದು ಬ್ರಾಟ್ ಮೂವಿ ಹೋಗ್ಬಿಟ್ಟು ಬರ್ತೀವಿ. ಏನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೀವಿ ಮಧ್ಯಾಹ್ನದ ಹೊತ್ತು. ಹೇರ್ ಸ್ಟೈಲ್ ಯಾರು ದೀಪಿಕಾ ಪಡ್ಕೊಂಡೇನು ಮೆರೆಸ್ತೈತೆ. ದೀಪಿಕಾ ಪಡ್ಕೋಣೆ, ಐಶ್ವರ್ಯ ರೈ ಅವ್ರಕ್ಕೂ ಮೇಲೆ ನಮ್ಮ ಓನ್ ಹೇರ್ ಸ್ಟೈಲ್. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಅದೇನಂದ್ರೆ ಬೆಳಗ್ಗೆಯಿಂದನೂ ಎಡಿಟಿಂಗ್ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ಇವತ್ತು ಎಂತ ಇರಲಿಲ್ಲ, ಕೆಲಸ ಮಾಡೋದು ಏನೂ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ದೆ. ಈಗ ಒಂದು ಮಧ್ಯಾಹ್ನ ನಂಗೆ ಯೋಚನೆ ಬಂತು, ಯಾಕೆ ಮೂವಿಗೆ ಹೋಗ್ಬಾರ್ದು ಅಂದ್ಬಿಟ್ಟು. ಕನ್ನಡ ಮೂವಿ ಬ್ರಾಟ್ ಮೂವಿ ರಿಲೀಸ್ ಆಯ್ತಲ್ಲ, ಇನ್ನೂ ನಾನು ನೋಡಿಲ್ಲ. ಹೋಗೋದು ಒಬ್ಬನೇ ಹೋಗೋಣ ಇವತ್ತು, ಒಬ್ಬನೇ ಹೋಗ್ಬರೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ, ನಮ್ಮ ಅಮ್ಮ ಆದರೆ ನಮ್ಮ ಅಮ್ಮಂಗೆ ಒಂಚೂರು ಕೆಲಸ ಇರುತ್ತೆ, ಬೇಡ ಅಂದ್ಬಿಟ್ಟು ನಮ್ಮ ಚೋಟ ಮರಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬೋರ್ ಆಗ್ತಾ ಉಂಟು ಗೈಸ್. ಅದಕ್ಕೆ ಏನಾದರೂ ಮಾಡ್ಬೇಕಲ್ವಾ, ಅದಕ್ಕೆ ಮೂವಿಗೆ ಹೋಗ್ಬಿಟ್ಟು ಹಾಜರಾಗ್ತೀವಿ ನಾವು. ಗೈಸ್ ಶೋ ಬಂದ್ಬಿಟ್ಟು 3:40 ಇರೋದು. ಅಂಕಲ್ನು 3:20 ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಅವಳು ಬಂದಿದ ತಕ್ಷಣ ಟಕ್ ಅಂತ ರೆಡಿಯಾಗಿ ಓಡ್ಬಿಡೋದು. ಮೂವಿ ನೋಡ್ಬೇಕು ಅನ್ಸ್ತೈತೆ. ಎಷ್ಟೊಂದು ದಿನ ಐತೆ. ಮೇ ಬಿ ಲಾಸ್ಟ್ ನಾವು ನೋಡಿದ್ದೆ ಕಾಂತಾರ 2 ಅನ್ಸುತ್ತೆ. ಕಾಂತಾರ 2 ಆದ್ಮೇಲೆ ನಾನು ಯಾವ್ದು ಮೂವಿ ನೋಡಿಲ್ಲ. ಅದಕ್ಕೆ ಬೋರ್ ಆಗ್ತಿದೆ ಅಲ್ವಾ. ಆಮೇಲೆ ಇವತ್ತು ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ರಂತೂ ಏನೂ ಆಗಲ್ಲ. ಅದ್ರ ಬದಲು ಮೂವಿಗಾದ್ರೂ ಹೋಗಿ ಅಲ್ಲೇನಾದ್ರೂ ಒಂದು ಸುಮ್ಮನೆ ಹಂಗೆ ಮಾತಾಡ್ಕೊಂಡು ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ. ಚಲೋ ಹೋಗುವ ಗೈಸ್. ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ. ಅಂಡ್ ಇವಾಗ ಮಧ್ಯಾಹ್ನ ಏನೋ ಅಂತ ಊಟನೇ ಮಾಡಿದೆ ನಾನು. ಒಂದ್ ಸ್ವಲ್ಪ ಡಯಟ್ ಖಾಲಿ ಆಗಿರೋದ್ರಿಂದ ತರ್ಸ್ಕೋಬೇಕು, ಫಾಲೋ ಅಪ್ ಮಾಡ್ಬೇಕು ಏನ್ ಮತ್ತೆ. ಇವಾಗ ಊಟ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೊರಡ್ಬೇಕು. ದೆನ್ ಇನ್ನೊಂದು ಕಡ್ಲೆಕಾಯಿ ಪರ್ಸೆ ನಡೀತಿದೆ. ಅದು ನವೆಂಬರ್ 17ರಿಂದ 21ನೇ ತಾರೀಕು ಐತೆ. ನಾವು ಫ್ರೈಡೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದೀವಿ. ನೋಡ್ಬೇಕು. ಅಲ್ಲ ನಮ್ಮ ಹುಡುಗರು, ನಮ್ಮ ಫ್ರೆಂಡ್ಸ್ ಅನೀಶ್, ಪವನ್, ಸುವೆಲ್, ಹೇಮಂತ್ ಎಲ್ಲರೂ ಕೂಡ ಫ್ರೈಡೆ ಹೋಗೋಣ ಅಂತಿದ್ದಾರೆ. ಇನ್ ಕೇಸ್ ಹೋಗ್ಬೋದು ನನ್ನ ಪ್ರಕಾರ ಫ್ರೈಡೆ, ಯಾಕಂದ್ರೆ ಫ್ರೈಡೇನೆ ಲಾಸ್ಟ್ ಡೇಟ್ ಇರೋದು. ಫ್ರೈಡೆ ಹೋಗ್ಬೇಕು. ನನಗೆ ಪ್ರತಿ ಸಲಿನೂ ನಮ್ಮ ಅಮ್ಮನ್ನ ಇರಿಟೇಟ್ ಮಾಡ್ಬೇಕು, ಮುದ್ದು ಮಾಡ್ಬೇಕು, ಮಾಡ್ಬೇಕು. ಏನಕ್ಕಂದ್ರೆ ನನ್ಗೆ ಅಂತ ನಮ್ಮ ಅಣ್ಣ ಯಾರು ಇಲ್ಲ, ನನ್ನ ತಂಗಿ ಯಾರು ಇಲ್ಲ, ನನ್ನ ತಮ್ಮ ಇಲ್ಲ, ನಮ್ಮ ಅಕ್ಕ ಇಲ್ಲ, ಯಾರು ಇಲ್ಲ ಗೊತ್ತಾ. ಬೇಜಾರು ಗೈಸ್. ಯಾರಾದ್ರೂ ಒಬ್ರು ಇರ್ಬೇಕಿತ್ತು ಅನ್ಸುತ್ತೆ. ಅದಕ್ಕೆ ನಾನು ಯಾವಾಗಲೂ ನಮ್ಮ ಅಮ್ಮನಿಗೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀನು 3 ಮಕ್ಕಳು ಮಾಡ್ಕೊ ಬಂಗಾರು. ತುಂಬಾ ಓಡಾಡ್ತೇನೆ, ನಾವಂತೂ ಒಂದೇ ಸಾಕು ನಮ್ಗೆ. ಅದಕ್ಕೆ ಯಾರು ಇಲ್ಲ ಅಂತ ನಾನು ಅವಾಗ ನಮ್ಮ ಮಮ್ಮಿ ನೋಡಿ, ಇರಮ್ಮ ನಿಮಿಷ ನಿನ್ನ ಮುದ್ದು ಮಾಡೋದು ಹೆಂಗೆ, ಇರೋ ನಿಮಿಷ ನಾನು ಅಮ್ತಾ ಇದ್ದೀನಿ. ಒಂದ್ ನಿಮಿಷ ಇರೋ ನಿಮಿಷ ನೋಡು. ಈ ತರ ಹಿಂಗ್ ಮುದ್ದು ಮಾಡೋದು ಅಮ್ಮ, ನಾನು ರಫ್ ಆಗಿ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ನೋಡು, ಈ ತರ ಹಿಂಗ ಅನ್ನೋದು ಇರ್ರಿ ಹಿಂಗ ಅನ್ನೋದು. ಅಯ್ಯ ಹಿಂಗ ಅಂತ ಇರ್ತೀನಿ ಗೈಸ್, ಹಿಂಗ ಅಂತ ಇರ್ತೀನಿ ನಮ್ಮ ಅಮ್ಮನ. ವಿಡಿಯೋ ನನಗೇನಾದ್ರು ಅಕಸ್ಮಾತ್ ಚಿರು ಭವಿತಾ ಇಲ್ಲ ಅಂದ್ರೆ ವಿಡಿಯೋಗೆ ನಮ್ಮ ಅಮ್ಮನೇ ಕರ್ಕೋತೀನಿ. ಎಲ್ಲ ನಮ್ಮ ಅಮ್ಮನೇ ಗೊತ್ತಾ. ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಇಲ್ಲೇ. ಆಲಲ್ಲ ಆದ್ರೂ ಅಮ್ಮಂಗೆ ಏನು ಕೊಡ. ಮಮ್ ಶೋ ಎಷ್ಟು ಗಂಟೆ ಗೊತ್ತಾ? 3:40 ಟೈಮ್ ನೋಡು. 3:10 ಬುಜ್ಜಿ ಬರೋದು 3:15. 10 ನಿಮಿಷದಲ್ಲಿ ತಲುಪಬೇಕು. ಕಾರ್ ನಂಗೆ ಸುಯಿ ಅಂತ ಡಾಕ್ಟರ್ ಡ್ರೈವಿಂಗ್ ಅಲ್ಲಿ ಹೋಗಲ್ವಾ, ಹಂಗ ಹೋಗ್ತೀನಿ. ಬಂದ್ಲು ನಮ್ ಚೋಟ ಮರಿ. ಓಡೋ ಬೇಗ ರೆಡಿ ಆಗ್ಬಿಡ್ಬಾ. ಎಲ್ಲಿಕಿ ಓಡ್ ಬೇಗ ಟಕ್ ಅಂತ ಹೋಗು ಬೇಗ. ಶರ್ಟ್ ಪ್ಯಾಂಟ್ ಹಾಕ ಓಡ್ಬಾ. 5 ನಿಮಿಷ ಟೈಮು. 3:40 ಅಲ್ಲಿ ಇರ್ಬೇಕು ನಾವು. ಕೂದಲು ಬಚ್ಕೊಬಾ. 3:40 ನಮ್ ಟೈಮು. ಬೇಗ ಓಡ್ ಬೇಗ ರೆಡಿ ಆಗ್ಬಿಡ್ಬಾ. ಟೈಮ್ ಆಗ್ಬಿಟ್ಟೈತೆ ಗೈಸ್. 3:15 ಕರೆಕ್ಟಾಗಿ ಕರ್ಕೊಂಡ್ ಬಂದ್ರೆ ಬೇಗನೆ. ನಾವಿವಾಗ ಒಂದು 15 ನಿಮಿಷದಲ್ಲಿ ಅಲ್ಲಿ ತಲುಪ್ತೀವಿ. 15 ನಿಮಿಷ ತಗೊಳುತ್ತೆ ನನ್ನ ಪ್ರಕಾರ. ಶೋ ಸ್ಟಾರ್ಟ್ ಆಗಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅವಾಗ ಹೋಗಿರ್ತೀವಿ ನಾವು. ಹಲೋ, ನಾನ್ 100 ಅಂಡರ್ವೇರ್ ತಗೋಬೇಕಂತ ಇದ್ದೀನಿ. 100 ಅಂಡರ್ವೇರ್. ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್. ನಾನು ಹೋಗೋದು ಗೊತ್ತಿಲ್ಲ ನಿಮ್ಗೆ. ಅಮ್ಮ, ನಾನು ಬಿಗ್ ಬಾಸ್ಗೆ ಹೋದ್ರೆ ಅಳ್ತೀಯಮ್ಮ ನೀನು?
ಯಾರನ್ನ ಲೈನ್ ಹೊಡಿತಿಯಲ್ಲ ಹೋಗಿ ಯಾರನ್ನೂ ಇಲ್ಲ ನೋಡ, ಸಿಂಗಲ್ ಶೇರ್ ಆಗಿ ಸಿಂಗಲ್ ಆಗಿ ಆಡ್ತೀನಿ ನಾನು. ಎಲ್ಲ ಜಂಟಿ ಮಾಡ್ಕೊಬತ್ತಾರ ಹೋಗಿ. ಇಲ್ಲ ಇಲ್ಲ ಇಲ್ಲ, ನಾನ್ ಕಣ್ಮಟ್ಕೆ ಬಿಗ್ ಬಾಸ್ ಹೋದವರೆಲ್ಲ ಜಂಟಿ. ಇಲ್ಲ ಇಲ್ಲ ಇಲ್ಲ, ನಾನ್ ಸಿಂಗಲ್ ಶೇರ್ ಗಿಲ್ಲಿ, ನಾನು ಸಿಂಗಲ್ ಶೇರು ಗಿಲ್ಲಿ ತರ ಆಡೋದು ನಾನು. ಗೈಸ್ ನಾನು ಬಿಗ್ ಬಾಸ್ಗೆ ನಂಗೆ ಆಫರ್ ಬಂತು ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಹೋಗ್ತೀನಿ ಹೊರತು ವೈಲ್ಡ್ ಕಾರ್ಡ್ ಎಂಟ್ರಿ ಮಾತ್ರ ದೇವ್ರನ್ನೇ ಹೋಗಲ್ಲ ನಾನು ಸ್ಟಾರ್ಟಿಂಗ್ ಇಂದಾನೆ ಹೋಗ್ಬೇಕು. ನನಗೊಂದು ಆಸೆ, ಇನ್ ಕೇಸ್ ನನಗೆ ಬಂತು ಅಂದ್ರೆ ಸ್ಟಾರ್ಟಿಂಗ್ ಇಂದ ಹೋಗ್ಬೇಕು ಅನ್ನೋ ಆಸೆ. ವೈಲ್ಡ್ ಕಾರ್ಡ್ ಎಂಟ್ರಿ ಇಲ್ಲ ನಾನು ಹೋಗಲ್ಲ. ನಾನು ಬಿಗ್ ಬಾಸ್ಗೆ ಹೋದ್ರೆ ನೀನು ಹೇಳ್ತೀಯಾ, ನಾನು ಮಿಸ್ ಮಾಡ್ಕೋತೀಯಾ? ನಾನು ಬಿಗ್ ಬಾಸ್ಗೆ ಹೋದ್ಮೇಲೆ ಆ ಪೇರೆಂಟ್ಸ್ನ ಕರೆಸ್ತಾರಲ್ಲ, ಅವಾಗ ಏನಾದರೂ ತಗೊಂಬ ನೀನು, ಓಕೆನಾ? ಅಯ್ಯೋ ಅಯ್ಯೋ ಅಯ್ಯೋ, ಟೈಮ್ ಆಗಿದೆ, ನಮ್ಮ ಚೋಟ ಮಲಗಿದ್ದಾಳೆ. ಓಯ್ ಬರಲ್ಲ ಬೇಗ. ಆಗೈತ್ ಬಾರಪ್ಪ, ಅದು ಇನ್ಶರ್ಟ್ ತೆಗ್ಬಿಡು ಪಟ್ಟಂತ ಬೇಗ ಬಾ. ಗೈಸ್ ಅವಳಿಗೆ ಶೂ ಕಟ್ಟಕ್ ಬರಲ್ಲ, ಲೇಸು ಕಟ್ಟಕ್ ಬರಲ್ಲ, ಕಂಪ್ಲೀಟ್ ಅವ್ರ ಅಪ್ಪನೇ ನೋಡ್ಕೊಳ್ಳೋದು. ಫುಲ್ಲು ಸ್ಕೂಲ್ ಡ್ರೆಸ್ ಏನು ಹಾಕ್ತಾರೋ ಕಂಪ್ಲೀಟ್ ಅವ್ರ ಅಪ್ಪ ರೆಡಿ ಮಾಡಿಸಿ ಸ್ಕೂಲಿಗೆ ಕಳ್ಸೋದು. ಬೈಕಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ಕಳಿಸ್ತಾರೆ. ಬೆಳಗ್ಗೆ 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 ಹೀರೋಯಿನ್ ಥರ ಹೋಗಿರ್ತಾಳೆ, ನೈಟ್ ಆದ್ಮೇಲೆ ರಾಶಿಕಾ ಥರ ಕಾಣಿಸ್ತಾಳೆ. ನನಗೆ ನಮ್ಮ ಚೋಟ ಮರಿ ನೋಡಿದ್ರೆ ಸೇಮ್ ಆಸ್ ಇಟ್ ಈಸ್ ರಾಶಿಕಾ ಥರನೇ ನೋಡ್ದಂಗೆ ಆಗುತ್ತೆ. ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ಅವಳು ಉದ್ದ ಆದಮೇಲೆ ಅಕಸ್ಮಾತ್ ಉದ್ದ ಆದರೆ ರಾಶಿಕಾ ಥರನೇ ಕಾಣಿಸ್ತಾಳೆ ಅವಳು. ಅವಳ ಹೇರ್ ಸ್ಟೈಲು ಮತ್ತೆ ಡ್ರೆಸ್ ಸೆನ್ಸ್ ಎಲ್ಲ ಹಂಗೆ ಕಾಣಿಸುತ್ತಪ್ಪ ನಮ್ಮ ಚೋಟ ಮರಿ ನೋಡಿದ್ರೆ. ಅದಕ್ಕೆ ಅವಳನ್ನ ಅವಾಗವಾಗ ರೇಗಿಸ್ತಾ ಇರ್ತೀನಿ, ಜೂನಿಯರ್ ರಾಶಿಕಾ ಅಂತ ರೇಗಿಸೋದು ಅವಳನ್ನ. ಗೈಸ್ ನಾರ್ಮಲ್ ನನಗೆ ಇಷ್ಟ ಆಗಿರೋ ಔಟ್ಫಿಟ್ನ ಇದೆ ಸಿಂಪಲ್ ಆಗಿ ಹಾಕೊಂಡಿದ್ದೀನಿ. ನಮ್ಮ ಚೋಟ ಮರಿ ಒಂದು ಔಟ್ಫಿಟ್ ಹಾಕಿದ್ದಾಳೆ. ಬರ ಟೈಮ್ ಆಗ್ಬಿಟ್ಟಿದೆ, ಇವಾಗ ಹಿಂಗೆ ಓಡಬೇಕು. ಅಪ್ಪ ಹೇಳಿದ್ರು ಎಲ್ಲಿ ಕರ್ಕೊಂಡು ಹೋಗ್ತಾರಂತ? ನಿಜ ಹೇಳು, ಸತ್ಯವನ್ನ ಹೇಳ್ಬೇಕು. ಹಾ ಗೈಸ್ ನಮ್ಮ ಚೋಟ ಮರಿ ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ವಿ ಅಂತ. ನಾವು ಹೋಗ್ತಿರೋದು ಇವಾಗ ಮೂವಿಗೆ. ಚಲೋ. ಅಯ್ಯೋ ಕಾರ್ಕಿನೇ ತಂದಿಲ್ಲ, ಓಡು ಬುಜ್ಜಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಮೂವಿಗೆ ಹೋಗ್ತಿರೋದು ಬೋರ್ ಆಗ್ತಿತ್ತಂತ ಒಬ್ಬನೇ ಹೋಗೋಣ ಅನ್ಕೊಂಡೆ. ಪಾಪ ನಿನ್ನ ಬಿಟ್ಬಿಟ್ಟು ಹೋಗ್ಬಾರ್ದಂತ ಮನ್ಸು ಒಪ್ಲಿಲ್ಲ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡೆ. ಮನ್ಸು ಯಾಕೋ ತಡಿಲಿಲ್ಲ ಪಾಪ ನಮ್ಮ ಚೋಟ ಮರಿ. ಚೋಟುದ್ದ. ಚಲೋ ಗೈಸ್ ಹೋಗುವ, ಟೈಮ್ ಆಗ್ಬಿಟ್ಟೈತೆ. ಗೈಸ್ ಸ್ಕೂಲ್ಗೆ ಹೋಗ್ಬಿಟ್ಟು ರೌಡಿಸಮ್ ಮಾಡ್ಕೊ ಬಂದೋಳೆ ಗೈಸ್. ಒಬ್ಬ ಹುಡ್ಗಂಗ್ ಹೊಡೆದ್ಬಿಟ್ಟು ಬಂದೋಳು. ಯಪ್ಪ ಎಂತ ಕಾಲ ಬಂತು ದೇವ್ರೆ. ಪರ್ಮಿಷನ್ ಕೊಟ್ಟಿದ್ದು ಯಾಕಂದ್ರೆ ಅವನು ಕ್ಲಾಸ್ ಅಲ್ಲೆಲ್ಲ ಓಡಾಡ್ತಿದ್ದಾನೆ, ಆಟ ಆಡ್ತಾನೆ ಅಂತ ಮ್ಯಾಮ್ ಹೇಳಿದ್ದಾರೆ. ನೀನು ಅವನ್ನ ನೋಡ್ಕೋಬೇಕು ಅಂತ. ನಾನು 1000 ಸಲ ಹೇಳಿದ್ದೀನಿ. ನಾನು ಹೋಗಿ ಮ್ಯಾಮ್ಗೆ ಹೇಳ್ದೆ, ಮ್ಯಾಮ್ ಡಬ್ ಅಂತ ಹೊಡಿ ಅಂತ. ಡಬ್ ಅಂತ ಹೊಡೆದೆ, ಎಲ್ಲರೂ ವಾವ್ ಹೋಯ್ತಾ ಅಂತ ಹೇಳ್ತಿದ್ರು. ಒಬ್ಬ ಹುಡುಗಂಗ್ ಹೊಡೆದ್ಬಿಟ್ಟು ಎಲ್ರು ವಾವ್ ಭವಿತಾ ಅಂದ್ರಂತೆ. ಯಪ್ಪ ದೇವ್ರೆ, ರೌಡಿಸಮ್ ಮಾಡ್ತೀಯಾ? ಮೇಂಟೈನ್ ಮಾಡ್ತಿದ್ಯಾ ಸ್ಕೂಲಲ್ಲಿ? ಅಲ್ಲಲ್ಲಲ್ಲಲ್ಲೇ ಗೈಸ್, ಇವಳು ಇನ್ನು 9th 10th ಹೋದ್ಮೇಲೆ ಪಕ್ಕ ಹುಡುಗರೇ ಇವಳು ನೋಡ್ಕೊಂಡು, ಇವಳು ನೋಡಿದ್ರೆ ಭಯ ಪಡ್ಬೇಕು, ಆ ತರ ಮಾಡ್ತಾಳೆ ಅವಳು. ಯಾರಲ್ಲಿ ಕುಡಿ ಅಂತ ಗೈಸ್ ಫೈನಲಿ ರೀಚ್ ಆದ್ವಿ ಮಾಲಿಗೆ. ಟೈಮು 3:38. ಇನ್ನೊಂದು ಒಂದೇ ಒಂದು ನಿಮಿಷ ಐತೆ ಮಾಲ್ಗೆ, ಸಾರಿ ಫಿಲಮ್ ರೀಚ್ ಆಗೋದಕ್ಕೆ. ಈಗ ನೋಡಿ ಓಡ್ತಾ ಇರೋದು ಅಣ್ಣ, ಅಕ್ಕ ಓಡ್ತಾ. ನಾವು ಎಷ್ಟು ಗೊತ್ತಾ, ಇನ್ನು ನನ್ನ ಪ್ರಕಾರ ಹೋಗೋಷ್ಟರಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ, ಹೋಗ್ಬೇಕು ಅಷ್ಟರಲ್ಲಿ ಫಿಲಮ್ಗೆ. ಚಲೋ ಓಡ್ರಿ. ಅವಳ ಚೆಕ್ ಮಾಡಿ ಫಸ್ಟು, ಜೋಬಲ್ಲಿ ಏನೇನೋ ಹಿಡ್ಕೊಂಡ್ ಬಂದಿರ್ತಾಳೆ. ಸರಿ ಬಾ ಓಡುವ. ಈ ಮಾಲಲ್ಲಿ PVR ಶೋ ಇರೋದು ಎಷ್ಟು ಗೊತ್ತಾ, 4ನೇ ಫ್ಲೋರು 3ನೇ ಫ್ಲೋರು. ಅಲ್ಲಿಗೆ ಹೋಗ್ಬೇಕು. 340 ಡಮಾರ್. ಇನ್ನೊಂದು 5 ನಿಮಿಷದಲ್ಲಿ ರೀಚ್ ಆಗಬೇಕು. ಹೊಡಿ ಹೋಯ್ತು ಮೇಲಿಕ್ಕೆ. ಶಿಟ್ ಲಿಫ್ಟ್ ಹೊಂಟಾಯ್ತು. ಇಲ್ಲಿ ಬರ್ತೈತೆ. 3ನೇ ಫ್ಲೋರ್ ಇರಬೇಕು PVR. PVR 3ನೇ ಫ್ಲೋರ್. ಬಾ ಗೈಸ್, ಬಂತು ಇದೆ. ಬಂತು ಫೈನಲಿ 3. ಥರ್ಡ್ ಫ್ಲೋರ್. ಬರ PVR ಬಂತು, ಇಲ್ಲೇ ಬಂತು. ಟಿಕೆಟ್ ತೋರಿಸ್ಬೇಕು. ಟಿಕೆಟ್ ತೋರಿಸಿದ್ರೆ ಇರ್ಲಿ ಬಾರ, ಪರವಾಗಿಲ್ಲ. ಎಷ್ಟೋ ಇದು ಇರೋ ನಿಮಿಷ ಸ್ಕ್ರೀನ್ ನೋಡ್ತೀನಿ. ಗೈಸ್ ಇದೆ Audi 3. ನಾವು ಇದಕ್ಕೆ ಹೋಗ್ಬೇಕಾಗಿರೋದು. ಚಲೋ ರೇ ಚೋಟ ಮರೆ, ಫೈನಲಿ ಎಂಟ್ರಿ ಟು ಕನ್ನಡ ಫಿಲಮ್ ಆಫ್ಟರ್ ಸೋ ಲಾಂಗ್ ಟೈಮ್.
ಇಣ್ಕಿ ಬೇರೆ ನೋಡ್ತಾ. ಬಂದಿದ್ದೀವಿ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ, ಏನು ತೊಂದರೆ ಇಲ್ಲ, ಹೆದರಬೇಡಿ. ಹಾಂ, ಇದು ನಮ್ಮದೇ ನಿಜವಾಗ್ಲು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಟ ಸಾಮಾನುಗಳೆಲ್ಲ ಇಟ್ಟಿರೋದು ನಿನಗೆ ಅಂತಲೇ ಇಟ್ಟಿರ್ತಾರೆ ನೋಡು. ನಿನಗೆ ಅಂತ ಮಾಡಿರೋದು ಇವೆಲ್ಲ. ಫೈನಲಿ ಗೈಸ್ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಇದೊಂಥರ ಸ್ಮಾಲ್ ಥಿಯೇಟರ್, ಇದು ಕಿಡ್ಸ್ ಥಿಯೇಟರ್ದು. ಕರೆಕ್ಟಾಗಿ ಕರ್ಕೊಂಬಂದಿದ್ದ ನೀನು, ಕರೆಕ್ಟಾಗಿ ಕಿಡ್ಸ್ ಥಿಯೇಟರ್ ಗೊತ್ತಾ. ಇಲ್ಲೊಂದು ಚೂರು ಇದೆ, ಇಲ್ಲೊಂದು ಚೂರು. ಇದಿಷ್ಟ ಸ್ಕ್ರೀನು. ನಮ್ಗೆ ಹೆಂಗಂದ್ರೆ ಮನೇಲಿ ಇವಾಗ ಅಂಬಾನಿ ಏನಾದರೂ ಪ್ರೈವೇಟ್ ಥಿಯೇಟರ್ ಕಟ್ಟಿದ್ರೆ ಹೆಂಗಿರುತ್ತೋ ಸೇಮ್ ಹಂಗೆ ಐತೆ. ನಾನು ದೊಡ್ಡದು ಅನ್ಕೊಂಡೆ. ಹೆಂಗಿತ್ತು ಜರ್ನಿ ಓಡ್ಕೊಂಡು ಬರೋದು ಗೈಸ್? ಪರ್ಫೆಕ್ಟ್ ನಮ್ಮ ಚೋಟ ಮರಿ ಅಂತ ಇರೋದು ಈ ಥಿಯೇಟ್ರು. ಇಲ್ಲಿ ನೋಡಿ, ಇದೇನಿದೆ ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬಂದು ಎಗ್ಗರ್ಕೊಂಡು ಅಲ್ಲಿ ಬೀಳುವಂಥದ್ದು. ಚಿಕ್ಕ ಮಕ್ಳಿಗೆ ಅಂತಾನೆ ಥಿಯೇಟ್ರದ್ದು. ಫಿಲಮ್ ಶುರು ಆಯ್ತು ಇವಾಗ, ನೋಡುವ. ಏನು ಮಕ್ಕಳನ್ನ ಕರ್ಕೊಂಡ್ಬರ್ತಾರಲ್ವಾ, ಇದನ್ನ ಯಾಕೆ ಹಿಂಗೆ ಮಾಡಿರೋದು? ಮಕ್ಕಳನ್ನ ಕರ್ಕೊಂಡ್ಬರ್ತಾರಲ್ವಾ ಪೇರೆಂಟ್ಸು, ಮಕ್ಕಳು ಅಳ್ತಾರೆ ಅಂದ್ಬಿಟ್ಟು ಅಲ್ಲಿ ಆಟ ಆಡೋದು. ಅತ್ತಾಗ ಅಲ್ಲಿ ಹೋಗ್ಬಿಟ್ಟು ಆಟ ಆಡ್ಸೋದು, ಮತ್ತೆ ಬಂದು ಕೂರ್ಸ್ಕೊಳ್ಳೋದು. ಅವ್ರನ್ನೆಲ್ಲ ಬಿಟ್ಬಿಡೋದು. ಮತ್ತೆ ಬಾ, ಮತ್ತೆ ನಡಿ ಹೋಗಲ್ಲ ಆಟ ಆಡೋಗು ನೀನು. ಪೇರೆಂಟ್ಸ್ ನೋಡೋದು. ಹೋಗವ ಅಲ್ಲಿ ಆಟ ಆಡೋಗವ. ಕರೆಕ್ಟಾಗಿ ಹೇಳಿದ್ದೆ, ಅಡ್ವರ್ಟೈಸ್ಮೆಂಟಿಗೆ ಬರ್ತೀವಂತ. ಅಡ್ವರ್ಟೈಸ್ಮೆಂಟ್ಗೆ ಬಂದಿದ್ದೀವಿ. ಸಡನ್ ಪ್ಲ್ಯಾನು ಗೈಸ್, ಸಡನ್ ಪ್ಲ್ಯಾನ್ ಯಾವಾಗಲೂ ವರ್ಕ್ ಆಗುತ್ತೆ. ಅವ್ರ ಅಪ್ಪ ಹೋಗ್ಬಿಟ್ರು, ಅವ್ರ ಅಪ್ಪ ಹೋಗಿ ಬೇಗ ಕರ್ಕೊಬಂದ್ರು, ಟಕ್ ಅಂತ ಕರ್ಕೊಬಂದ್ರು, ಟಕ್ ಅಂತ ಫಿಲಮಿಗೆ ಬಂದ್ವಿ. ಚಿರು ನೋಡೋದ್ರು ಅಂತೂ ಹೇಳ್ತೀನಿ, ಚಿರು ಯಾಕೆ ಕರ್ಕೊಬಂದಿಲ್ಲ ಅಂತ. ಗೈಸ್ ನಾವು ಸುಮ್ಮನೆ ಓಡ್ಕೊಂಡ್ಬಿಟ್ವಿ ಗೈಸ್. 3:55 ಆದ್ರೂ ಇನ್ನೂ ಫಿಲಮೇ ಸ್ಟಾರ್ಟ್ ಆಗಿಲ್ಲ. ನಾನು ನಮ್ಮ ಚೋಟ ಮರಿ ನಾಯಿ ಓಡ್ಕೊಬಂದು ನಾನು ಚೀತ ಥರ ಬಂದೆ, ಇವ್ ನಾಯಿ ಥರ ಓಡ್ಕೊಬಂದು. ಇನ್ನು ಅದು ಹುಳಿ ಅಲ್ಲ, ಹುಳಿ ಅಂತೆ. ನಾವು ಬೇಗ ಬಂದರೂ ಕೂಡ ಇನ್ನೂ ಫಿಲಮೇ ಸ್ಟಾರ್ಟ್ ಆಗಿಲ್ಲ. ಶೂಸ್ 16,000, ನೈವೇದ್ಯ ಗಿಡ ಅಷ್ಟು ಊಟ ಮಾಡಿದ್ದಕ್ಕೆ 5,000, ಪ್ಲಾಸ್ಟಿಕ್ ಕೂಡ ವಾಚ್ ಹೊಡೆದಿದ್ದಕ್ಕೆ 4,000. ಇದ್ಯಾವುದಕ್ಕೂ ದುಡ್ಡಿಲ್ಲ ಅಂದ್ರೆ ಈ ಕಿವಿಲಿ ಕೇಳ್ಬೇಕಾದ್ರೆ ಮಾತುಗಳ 1,000. ಅಣ್ಣ ಹೇಳ್ತಿದ್ದಾರೆ ಸಗಿಯೋ ಕಟ್ಟಾರ್ನ. ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಬೇಡ ಅಣ್ಣ, ಪ್ಲೀಸ್ ಅಣ್ಣ, ಬೇಡ ಅಣ್ಣ, ಪ್ಲೀಸ್. ನಾನು ಇವ್ರಿಗೆ ಅದೇ ಹೇಳ್ತಿದ್ದೆ, ಈ ಮ್ಯಾಚ್ ಆಡೋಣ, ತೀರ್ಕೋತೀವಿ ಅಂತ. ನೀನಂತೆ ನೀನೇ, ನಾನಂತೆ ಜೀವ. ನಾನು ಅವರಿಂದ ವೆಯ್ಟ್ ಮಾಡ್ತೇನೆ, ಇಂಟರ್ವಲ್ ಯಾವಾಗ ಅಂತ. ಫೈನಲಿ ಬಂತು ಗುರು. ಹಲೋ, ಏನು ನಿದ್ದೆ ಹೊಡಿತಿದ್ದೇನ್ರಿ ಗೈಸ್? ನಾನು ನಮ್ಮ ಚೋಟ ಮರಿ ಏನೂ ಊಟ ಮಾಡಿಲ್ಲ, ಮಧ್ಯಾಹ್ನದಿಂದ ಏನೂ ಊಟ ಮಾಡಿಲ್ಲ. ಇವಾಗ ಏನಾದ್ರು ತೊಗೊಂಡು ತಿನ್ಬೇಕು. ಇದ್ರೊಳಗಡೆ ಆಟ ಆಡೋವಂಥದ್ದು ಇರ್ಬೇಕು ನನ್ನ ಪ್ರಕಾರ. ಇರು ಒಲ್ಲಲ್ಲಲ್ಲಲ್ಲಲ್ಲೇ, ಇದು ಹಿಂಗೆಲ್ಲ ಮಾಡೋರೆ. ಇರೋ ನಿಮಿಷ, ಇಲ್ಲಿಂದ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಜಾರಬಂಡಿನಾ ಹೆಂಗೆ ಹೋಗ್ಬಿಟ್ಟು ಬಾಂಗೆ. ಗೈಸ್ ಚೆನ್ನಾಗಿ ಮಾಡೋರೆ ಗೈಸ್, ಲಿಟ್ರಲಿ ಚೆನ್ನಾಗಿ ಮಾಡೋರೆ. ಅಲ್ಲೇನು ಜಾರಬಂಡಿ ಇದ್ದರೆ ವೆಯ್ಟ್ ಮಾಡಿ ಬರ್ತೀನಿ ಆಯ್ತಾ? ಎಲ್ಲೇ ಜಾರಬಂಡಿ? ಇರು ಬಂದೆ. ಬಾರೋ, ಎಲ್ಲೋ ಇದೆಯಾ? ಅದೇ ಜಂಪ್ ಮಾಡೋದಲ್ಲ ಅದು. ಇದ್ಯಾವ ಥರ ಅಡ್ವೆಂಚರ್ ಗುರು? ಬೀಳು ಹಂಗೆ ದಬಾಕಳು. ಓ ಅಡ್ವೆಂಚರು. ಅಲ್ಲಿಂದ ಇಲ್ಲಿಂದ ಇಳಿದು ಮತ್ತು ವಾಪಸ್ ಅಲ್ಲಿಂದ ಇಳಿದು. ಒಳ್ಳೆ ಅಡ್ವೆಂಚರ್ ನಿನಗೆ. ಜಾರ್ಕೊಂಬರವ, ಆ ಜಾರ್ ನೀಟಾಗಿ ದಬಾಕೊಂಬೇಕು ಅವಳಿಗೆ. ಸರಿ ಬಾ, ಬಿಟ್ರೆ ಇಲ್ಲೇ ಕೂತ್ಕೊಂಡು ಆಟಾಡ್ತೈತೆ ನೀನು. ಬಾ ಆಯ್ತು. ಚಿರು ಕಾಲ್ ಮಾಡಿರೋದು. ಹಲೋ, ನಾನು ಬುಜ್ಜಿ ಫಿಲಮಿಗೆ ಬಂದಿದ್ದೀವಿ. ಬ್ರ್ಯಾಟು ಈಗ ಆಗಲ್ಲ ಬಿಡು, ಓಡ್ತೈತೆ, ರನ್ ಆಯ್ತೈತೆ. ಗೈಸ್ ಚಿರು ಫೋನ್ ಮಾಡೋನೆ, ಅವನ್ನ ಕರ್ಕೊಳ್ದಲ್ಲೇ ಬಂದ್ಬಿಟ್ಟಿದ್ದೀವಲ್ಲ ಅದಕ್ಕೆ. ಅವನು 5:15 ಬರೋದು, ಶೋ ಇರೋದು 3:40, ಅದಕ್ಕೆ ಆಲಿಲ್ಲ. ಬಾ ವಿಡಿಯೋ ಕಾಲ್ ಮಾಡ್ಕೊಂಡು ನೋಡಿ. ಅಣ್ಣ ವಿಡಿಯೋ ಕಾಲ್ ಮಾಡ್ತಾನೆ. ಕನೆಕ್ಟ್ ಈ ಕಡೆ ಆಗುತ್ತಿರು. ಕನೆಕ್ಟೇ ಆಯ್ತಲ್ಲ, ಆಯ್ತಾಯ್ತು. ಈಗ
ಏನೋ ಈ ಮಾಲಲ್ಲಿ ಡೈನಿಂಗ್ ಟೇಬಲ್ ತರ ಅರೇಂಜ್ ಮಾಡಿಬಿಟ್ಟು, ನೀವು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿದ್ದೀರಾ, ಡೈನಿಂಗ್ ಟೇಬಲ್ ತರ ಅರೇಂಜ್ ಮಾಡಿಬಿಟ್ಟು ಒಂದು ಥಿಯೇಟರ್ ಮಾಡಿದ್ದಾರೆ. ಕ್ರೇಜಿ ಆಗಿದೆ. ನಾನು ಇದ್ರಲ್ಲಿ ನೋಡಿದಾಗ, ರೀಲ್ಸ್ ಅಲ್ಲಿ ನೋಡಿದಾಗ ಸೈಕ್ ಆಗಿತ್ತು. ಇವಾಗ ಒಂದ್ ಸ್ವಲ್ಪ ನೋಡ ಹೆಂಗಿದೆ ಅಂದ್ಬಿಟ್ಟು ಚೆನ್ನಾಗಿದೆ ಗೈಸ್. ಒಂದಿನ ನಮ್ಮ ಫ್ಯಾಮಿಲಿನೂ, ನಮ್ಮ ಚೋಟ ಮರಿ ಫ್ಯಾಮಿಲಿನೂ ಕರ್ಕೊಬಂದ್ಬಿಟ್ಟು ಥಿಯೇಟ್ರ್ ಫಿಲಮ್ ನೋಡ್ಬೇಕು ಒಂದ್ಸಲಿ. ಈ ತರ ಡೈನಿಂಗ್ ಟೇಬಲ್ ಇರುತ್ತೆ, ಒಂದು 2 3 ಜನಕ್ಕೆ. ಹೆಂಗೈತೆ? ಒಂದಿನ ಬರೋಣ ಗೈಸ್. ನಾವು BBQ ಗ್ರಿಲ್, ಚಿಕನ್ ಬರ್ಗರು, ಚಿಕನ್ ಸ್ಯಾಂಡ್ವಿಚ್ಚು, ರೆಗ್ಯುಲರ್ ಕೋಕು, ಮತ್ತೊಂದು ವಾಟರ್ ಬಾಟ್ಲು ಎಲ್ಲ ಡನ್. ಹೇಳಿ ಬ್ರೋ ಇವ್ರ ಫ್ರೆಂಡ್ ಇದಾರಂತೆ ಗೈಸ್, ಅವ್ರ ಯೂಟ್ಯೂಬ್ದು. ಹೇಳಿ, ಪರವಾಗಿಲ್ಲ. ಅಯ್ಯೋ, ನಾಚಿಕೆ ಸ್ವಭಾವನಾ? ಓ ಹಂಗೆ ಗೈಸ್. ಆರ್ಡರ್ ಎಲ್ಲ ತಗೊಂಡಾಯ್ತು. ಫಿಲಮ್ ಸ್ಟಾರ್ಟ್ ಆಗಿರ್ಬೇಕು. ಇಲ್ಲೇ ಒಂದು 20 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ ಎಲ್ಲರ ಹತ್ರನು. ಇನ್ನೂ ತೋರಿಸ್ಬಾರ್ದಾ? ಬೇಡ ಅಂದ್ರೆ ಬೇಡ. ಓಕೆ ಗೈಸ್, ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರು. ಹಾಯ್ ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇಲ್ಲಿರೋರು ಎಲ್ಲರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಒಂಥರ ಖುಷಿ ಆಯ್ತು ನನಗಂತೂ. ಆ್ಯಂಡ್ ಇವಾಗ ಇಂಟರ್ವಲ್ಲು ಆಗಲೇ ಫಿಲಮ್ ಸ್ಟಾರ್ಟ್ ಆಗಿದೆ. ನನ್ನ ಪ್ರಕಾರ ಇದು ಮೂವಿ ಕಂಪ್ಲೀಟ್ IPL ರಿಲೇಟೆಡು, ಆಮೇಲೆ ಯೂತ್ಸ್ಗಂತಾನೆ ಮಾಡಿರೋದು. ಬೆಸ್ಟು. ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಳೋರು ತುಂಬ ಇದ್ದಾರೆ. ಫಿಲಮ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ವಿ ಆರ್ ಲೇಟ್. ಅದಕ್ಕೆ ಕಾಫಿ ಕುಡಿತೆ ಅಂತ ಕೇಳಿದ್ದು. ಇದು ನಮ್ಮ ಚೋಟ ಮರಿದು ಹಾಟ್ ಡಾಗ್ ಅಂತ. ನಾನು ಫಸ್ಟ್ ಟೈಮ್ ತಿಂತಿರೋದು. ನೀನು ಎಷ್ಟನೇ ಸಲ? ಹೌದಾ? ಕುಡಿದು ಓಪನ್ ಮಾಡುವ ಎಲ್ಲ. ನಾನು ಹಾಟ್ ಡಾಗ್ ಇದು ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಬರ್ತಿತ್ತು, ಅದೇ ಇವಾಗ. ಹಾಟ್ ಡಾಗ್ ಹೆಂಗೈತೆ? ನನಗೆ ಅಲ್ಲಿ ಒಂಥರ, ನನಗೇನು ಅಷ್ಟೊಂದು ಓಕೆ ಅನಿಸ್ತು. 50-50 ನಿಜ ಗೈಸ್. ನನಗೆ ಹಾಟ್ ಡಾಗ್ ಒಂಚೂರು 50-50. ಅದು ನೋಡಿ, ಅಲ್ಲೊಂದು ಚಿಕನ್ ಹಾಕಿರ್ತಾರೆ, ಅದ್ರ ಮೇಲೆ ಹಿಂಗೆ ಅಂದ್ಬಿಟ್ಟು ಕೊಟ್ಟಿರೋದಲ್ಲ. 50-50 ಗೈಸ್. ಅವ್ರು ಬಂದು ಏನು ಹೇಳಿದ್ರಂದ್ರೆ ಬೆಳಗ್ಗೆಯಿಂದನೂ ಒಂದು ಸ್ವಲ್ಪ ಸ್ಯಾಡ್ನೆಸ್ ಅಲ್ಲಿ ಇದ್ವಿ, ಎಲ್ಲರೂ ಕೂಡ ಫುಲ್ಲು ಸ್ಯಾಡ್ನೆಸ್ ಅಲ್ಲಿ ಇದ್ವಿ. ನೀವು ಬಂದಿದ ತಕ್ಷಣ ಫುಲ್ಲು ಆಕ್ಟಿವ್, ಏನೋ ತುಂಬ ಮಾತಾಡಬೇಕು, ಆಮೇಲೆ ಫುಲ್ ಆಕ್ಟಿವ್ ಆಗಿ ಎಲ್ಲರೂ ಓಡಾಡ್ತವ್ರ ಅಂತ ಹೇಳಿದ್ರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯ್ತಿದೆ. ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಊಟದಿ ನೀನು ತಳ್ಳನಲ್ಲಂಗ ನೋಡಿರ ಸಾಕ ಬೆನ್ನತ್ತಂಗ ಗಂಗಿ 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 ಈ ಜಗ್ಗ ಬೇಡ ಲುಂಗಿ ಈ ಜಗ್ಗ ಬೇಡ ಲುಂಗಿ ಜೀವನ ಅಷ್ಟೇ ಕಷ್ಟನೇ, ಮ್ಯಾಟ್ರ್ ಇರೋದಿಷ್ಟೇನೆ. ಗೈಸ್, ಫೈನಲಿ ಮೂವಿ ಎಲ್ಲ ನೋಡಾಯ್ತು. ಒಳ್ಳೆ ಮೂವಿ. ಅಂದರೆ ಈಗಿನ ಕಾಲದ ಯೂತ್ಸ್ ಇದಾರಲ್ಲ, ಯೂತ್ಸ್ಗಂತಾನೆ ಮಾಡಿರೋ ಮೂವಿ. ಅಂದರೆ IPL ಬೆಟ್ಟಿಂಗ್ ಆಡ್ತಿದ್ರಲ್ಲ, ಅವರೆಲ್ಲ ಬೆಟ್ಟಿಂಗ್ ಆಡಿದ್ರೆ ಲಾಸ್ಟಲ್ಲಿ ಏನಾಗುತ್ತೆ, ಅವ್ರದ್ದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದೊಂದು ಥೀಮ್ ಇರೋದಿದು. ಒಳ್ಳೆ ಮೂವಿ. ಆ್ಯಂಡ್ ಇದ್ರೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಹೀರೋಯಿನ್ನ ಹೊಸಬ್ರನ್ನ ಹಾಕೊಂಡಿದ್ದಾರೆ, ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ, ಹೊಸಬ್ರು ಹೀರೋಯಿನ್ ಹಾಕೊಂಡಿದ್ದಾರೆ, ಅದೊಂದು ಖುಷಿ. ಆಮೇಲೆ ಯುವರ್ ಸ್ಟೀಜೂಸ್ ಅವ್ರು ಇದ್ದಾರಲ್ಲ, ಅವ್ರು ಮಾಡಿರೋದು ಖುಷಿ ಆಯ್ತು ನನಗಂತೂ. ಮರ್ತೋಗ್ಬಿಟ್ಟಿದ್ದೇನೆ, ಈಗ ನೆನಪಾಯ್ತು, ಫ್ಲಾಶ್ ಆಯ್ತು ನನಗೆ. ನನಗೆ ಆಸೆ ಇದೆ ಈ ಒಂದು ಟೈಮ್ ಝೋನು, ಫನ್ ಸಿಟಿ ಏನೇನಿದೆಯೋ ಇದ್ರ ಒಳಗಡೆ ಎಲ್ಲ, ಇದ್ರ ಒಳಗಡೆ ಕಂಪ್ಲೀಟಾಗಿ ಆಟ ಆಡಬೇಕು ಅಂತ ತುಂಬ ಆಸೆ ಇದೆ. ಒಂದಿನ ಅಂದರೆ ಆಲ್ಮೋಸ್ಟ್ ಈ ಮಂತಲ್ಲಿ ಆಡಬೇಕು ಅಂತ ಇರೋದು, ಆಡ್ತೀನಿ. ನಮ್ಮ ಚೋಟ ಮರಿನ ನಾನು ಫಿಲಮ್ ಕರ್ಕೊಂಬಂದಿದ್ದೀನಿ. ಅವಳನ್ನ ಕೇಳೋಣ ಹೆಂಗಿತ್ತು ಈ ಫಿಲಮು. ಆಮೇಲೆ ಅಂದರೆ ಫಿಲಮ್ ಈಗ ನೋಡಾಗಿದೆ, ಫಿಲಮ್ ನೋಡಾದ್ಮೇಲೆ ಏನು ಅರ್ಥ ಆಯ್ತು ನಿನಗೆ ಫಿಲಮು? ಬೆಟ್ಟಿಂಗ್ ಆಡಬಾರ್ದು ಅಂತ ಅರ್ಥ ಆಯ್ತಾ? ನಿನ್ಗೂ ಅರ್ಥ ಆಗುತ್ತಾ? ನಾನೇನೋ ನಿನ್ಗೂ ತಲೆ ಬಡ ಗೊತ್ತಿಲ್ಲ, ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ದೆ. ತಲೆ ಇದೆ. ಬಾ, ಒಂದು ರೌಂಡ್ ಇದಕ್ಕೆ ಹೋಗ್ಬಿಟ್ಬೇಡ ಗೈಸ್, ನೋಡ್ಕೊಂಬರೋಣ ಇರಿ. ಆಮೇಲೆ ಇದರಲ್ಲಿ ಕಾರ್ ತಗೋಬೇಕು, ಅದು ಇದೆಲ್ಲ ಇರುತ್ತಲ್ಲ, ಏನಿದೆ ಎಷ್ಟು ಅಂತೆಲ್ಲ ಚೆಕ್ ಮಾಡೋಣ. ಇದು ರೆಸಾರ್ಟ್ ಅಲ್ಲಿ ಆಡಿದ್ವಿ ಗೊತ್ತಾ, ನಾನು ಮತ್ತೆ ಪವನ್ ಆಡಿದ್ವಿ. ಒನ್ ಆಫ್ ದ ಬೆಸ್ಟ್ ಗೇಮ್ ಇದು ಆಡಿದ್ದು ನಾನು. ಇಲ್ಲಿ ನೋಡಿ, ಇದು ನೀರು ಹರಿಸೋದು, ಇದು ನೀರು ಹಾರುತ್ತೆ ಹಿಂಗೆ. ಆಹಾ, ಕಾಡಿಲ್ಲ ಅಂದ್ರೂ ಆಡಕ್ ಬತ್ತಿಯಲ್ವಾ? ಕಾಡ್ಬೇಕವ ಆಡಕ್ಕೆ. ಕಾಲಿದ ಆಡೋದಕ್ಕೆ ಎಷ್ಟಿಷ್ಟ ಅಲ್ವಾ? ಕಾಯಿಲ್ಲ ಅಂದ್ರೂ ಸುಮ್ಮನೆ ಗೈಸ್. ನಾನು ಅಷ್ಟೇ 10th ಅಲ್ಲಿ ಇರ್ಬೇಕಾದ್ರೆ ನನಗೆ ಆಡಕ್ಕಂತ ಆಗಲ್ಲ, ಯಾಕಂದ್ರೆ ಅಮೌಂಟ್ ಇರಲಿಲ್ಲ. ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ಹಿಂಗೆ ಪ್ರೆಸ್ ಮಾಡೋದು, ಹಿಂಗೆ ನೋಡ್ಬಿಟ್ಟು ಖುಷಿ ಆಗ್ಬಿಡೋದು. ಆಮೇಲೆ ಇಲ್ಲಿ ಒಂದು ಬಾಸ್ಕೆಟ್ ಬಾಲ್ ಇದೆ,
ಈ ತರ ಬ್ಯಾಸ್ಕೆಟ್ ಬಾಲ್ ಇರುತ್ತಲ್ಲ, ಹಿಂಗ್ ಕೈ ಹಾಕ್ಬಿಟ್ಟು ಬಾಲ್ನ ಎತ್ಕೊಂಡು ಹಾಕೋದು, ಮತ್ತೆ ಎತ್ಕೊಳ್ಳೋದು, ಮತ್ತೆ ಹಾಕೋದು. ಇದೇ ತರನೇ ಮಾಡ್ತಿದ್ದೆ ನಾನು ಕೂಡ. ಆಡ್ಬೇಕು ಅನ್ನೋ ಖುಷಿ ನೋಡಿ ಗೈಸ್. ಒಂದಿನ ಬಂದು ಇದನ್ನ ಪೂರ್ತಿ ಆಡ್ಸೋಣ ನಮ್ಮ ಚೋಟ ಮರಿಗೆ. ಬಾರಪ್ಪ ಕಂದ ಬಾ, ಇವಾಗ ಎಲ್ಲ ಖುಷಿ 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 ನೋಡಲ್ಲಿ. ಗೈಸ್, ಇನ್ನು ಮೂವಿ ಕಡೆಗೆ ಬಂದರೆ, ಮೂವಿ ಅಲ್ಟಿಮೇಟು ಲೈಕ್ ಯೂತ್ಸು ದಯವಿಟ್ಟು ಯೂತ್ಸ್ ನೋಡಿ ಅಂತ ಹೇಳ್ತೀನಿ. ನಮ್ಮಂಥ ಯೂತ್ಸ್ಗಳು ನೋಡಬೇಕು, ಬೆಸ್ಟು. ಏನಕ್ಕಂದರೆ IPL ಅಲ್ಲಿ ಬೆಟ್ಟಿಂಗ್ ಆಡೋರಿಗೆ ಇದೊಂದು ಒಳ್ಳೆ ಸಜೆಷನು, ಒಳ್ಳೆ ಮೆಸೇಜ್ ಇದು. ನೋಡಲೇಬೇಕಿದು ಮೂವಿನ. ಹೆಂಗಿತ್ತಪ್ಪ ಇವತ್ತಿನ ದಿನ? ಚೆನ್ನಾಗಿತ್ತು. ಸ್ಕೂಲಲ್ಲಿ ಇದ್ದಿದ್ದು ಹುಡುಗಿನ ಎಳ್ಕೊ ಬಂದಿದ್ದೀನಿ ಮೂವಿಗೆ. ನೋಡು ಎಂಥ ಅಣ್ಣ. ಸ್ಕೂಲಲ್ಲಿ ಓದು ಅಂತ ತಲೆ ತಿನ್ನೋ ಫ್ರೆಂಡ್ಸು, ಆಟ ಆಡೋಕೆ ಹೋಗಪ್ಪ ಅಂತ ಹೇಳೋ ಒಂದು ಟೀಚರ್ಸು, ಸ್ಕೂಲ್ ಮಿಸ್ ಮಾಡಬೇಡ ಅನ್ನೋ ಪೇರೆಂಟ್ಸು, ಹಾಗೆ ಅಲ್ಲಿ ಫಿಲಮ್ ನೋಡಕ್ ಹೋಗೋಣ ಬಾ ಅಂತ ಕರೆಯೋ ಒಂದು ಒಳ್ಳೆ ಅಣ್ಣ. ಅಲ್ಲಿ ಯಾರು ನಿಮ್ಮ ಅಪ್ಪ ಅವರ, ಅಲ್ಲಿ ಯಾರು ನಿಮ್ಮ ಅಮ್ಮ ಅವರ, ಕ್ಯಾಮ್ರಾ ನೋಡು. ವಾ, ಮಾತಾಡ್ತಾ ಇದ್ದೀನಿ, ತಿರ್ಗೇ ನೋಡ್ತೀರಾ. ಫೈನಲಿ ಮನೆಗೆ ಹೊರಟಿದೀವಿ. ಮನೆ ಹತ್ರ ಒಂದು ಡೆಲಿವರಿ ಬಂದಿದೆ. ಆ ಡೆಲಿವರಿ ಏನಂದ್ರೆ ಒಂದು ಗಿಫ್ಟ್ ಹ್ಯಾಂಪರು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಡಬೇಕು ಅಂತ ಇದ್ದಿದ್ದು. ನಾನೊಂದು ಬ್ಲಾಗಲ್ಲಿ ಹೇಳಿದ್ದೆ, ಯಾರು ವಿನ್ ಆಗ್ತಾರೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಕಾಮೆಂಟ್ ಹಾಕಿ, ಆ ಕಾಮೆಂಟಿಗೆ ಹೈಯೆಸ್ಟ್ ಲೈಕ್ಸ್ ಯಾರು ಬರುತ್ತೋ ಅವರಿಗೆ ಇದನ್ನ ತಲುಪಿಸ್ತೀನಿ ಅಂತ ಹೇಳಿದ್ದೆ. ಸೊ ಒಬ್ರು ವಿನ್ ಆಗಿದ್ರು, ಅವ್ರಿಗೆ ಇನ್ಸ್ಟಾಗ್ರಾಮ್ ID ಸಿಕ್ಕಿದೆ, ಆ್ಯಂಡ್ ಅವರಿಗೆ ಆ ಒಂದು ಗಿಫ್ಟ್ ಹ್ಯಾಂಪರ್ನ ಕಳ್ಸ್ಕೊಡ್ಬೇಕು ನಾನು. ಸೊ ಇವಾಗ ಹೋಗ್ಬಿಟ್ಟು ಆ ಒಂದು ಗಿಫ್ಟ್ ಹ್ಯಾಂಪರ್ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಗೈಸ್, ನಮ್ಮ ಆರ್ಡ್ರು ಬಂದೈತೆ, ಡೆಲಿವರಿ ಆರ್ಡ್ರು ಇದೇ, ರಿಸೀವ್ ಮಾಡ್ಕೋಬೇಕು. ಗೈಸ್, ಈ ಆರ್ಡ್ರನ್ನ ನಾನು ನಾಳೆ ನಿಮಗೆ ತೋರಿಸ್ತೀನಿ. ಬಿಕಾಸ್ ನಾಳೆ ಇದನ್ನು ಕಳ್ಸ್ಕೊಟ್ಬಿಡ್ಬೇಕು ನಾನು ಅವರಿಗೆ. ತುಂಬ ದಿನ ಆಯಿತು, ಮೇ ಬಿ ಅದಾದ್ರೆ 1 ವಾರ ಆಗಿಬಿಟ್ಟೈತೆ. ಅದಕ್ಕೆ ಜಾಸ್ತಿ ಡಿಲೇ ಮಾಡೋದು ಬೇಡ ಅಂದ್ಬಿಟ್ಟು ನಾಳೆನೇ ಕೊಟ್ಟು ಕಳಿಸ್ಬಿಡ್ತೀನಿ ಅವರಿಗೆ. ಥ್ಯಾಂಕ್ ಯು. ನನಗೇನು ಗೊತ್ತಾ, ನನಗೆ ನನ್ನ ಕೈಲಿ, ನನ್ನ ಜೋಬಲ್ಲಿ ಏನಾದರೂ ಒಂದು ಜಾಸ್ತಿ ಐಟಮ್ ಇತ್ತು ಅಂದರೆ ಏನೋ ಒಂಥರ ಫೀಲು. ಎಲ್ಲ ಇಟ್ಕೊಂಡಿದ್ದೀನ ಜೋಬಲ್ಲಿ, ಅಥವಾ ಏನಾದರೂ ಬೀಳ್ಸ್ಕೊಂಡ್ಬಿಟ್ನಾ, ಇದು ಎನಿ ಟೈಮ್ ನನ್ನ ತಲೆಗೆ ಓಡ್ತಾ ಇರುತ್ತೆ. ಏನಾದರೂ ಬೀಳ್ಸ್ಕೊಂಡ್ಬಿಟ್ರೆ, ಇನ್ ಕೇಸ್ ಕಳೆದೋಗ್ಬಿಟ್ರೆ, ಅದಕ್ಕೆ ನಮ್ಮ ಅಮ್ಮನ ಕೈಲಿ 108 ಬೈಸ್ಕೋಬೇಕು. ಅದಕ್ಕೆ ಪ್ರತಿ ಸಲ ನೀವು ಜೋಬ್ ಚೆಕ್ ಮಾಡ್ತಿರ್ತೀನಿ. ಆಮೇಲೆ ಏನೋ ಅನಿಸ್ತಾ ಮನಸ್ಸಲ್ಲಿ, ಏನೋ ಒಂದು ಮಿಸ್ ಮಾಡಿದ್ದೀನಿ. ಇದೆಲ್ಲ ಆಗೋದು ಸಹಜ. ನಂತರ ನಿಮಗೂ ಅನಿಸ್ತಾ ಇರುತ್ತೆ ಪಕ್ಕ. ನೀನಂತೆ ನೀನೇ ನಾನಂತೆ. ಹಾಯ್ ಮಾಮ್, ಅಳ್ತಿದಂತೆ ನಾನು ಇಲ್ದೆ. ಹೋಗು ನಿಮ್ಮ ಅಣ್ಣಂಗೆ ಗುರ್ಸಿ ಇವಾಗ. ಬಾಯ್ ಬಾಯ್. ಟೇಕ್ ಕೇರ್. ಇದು ಕಾಮಿಡಿ ವಿಡಿಯೋ ಮಾಡ್ಬೇಕು. ಕರೆಕ್ಟ್ ಇರಿ. ಗೈಸ್, ಚಿರಂತು ನಾವು ಫಿಲಮ್ಗೆ ಹೋದಾಗ ಚಿರಂತ್ ಹೆಂಗ್ ರಿಯಾಕ್ಟ್ ಮಾಡ್ತಿದ್ದಂತ ಅಮ್ಮ ಹೇಳ್ತವ್ರೆ. ಚಿರಂತ ಬಂದ, ನಾನೇನ್ ಮಾಡಿದೆ, ಇವಳ್ದು ಟೇಪ್ ಎಲ್ಲ ಬಿಚ್ಚಿದ್ದೆ, ರಿಬ್ಬನ್ನು ಟೇಪು ಕ್ಲಿಪ್ ಸಮೇತ ಹಿಂಗ್ ಕೊಟ್ಟೆ, ಕೀ ಸಮೇತ ಹಿಂಗ್ ಕೊಟ್ಟ ತಕ್ಷಣ ನನಗ್ ಬೇಡ ಇದು ಅನ್ನ. ಯಾಕೋ ಅಂದೆ, ಎಲ್ಲೋಗವ್ರೆ ಎಲ್ಲೋ ಕರ್ಕೊಂಡೋಗವನ್ ಕಣೋ ಅಂದ್ರೆ ಕೇಳ್ತಾ ಇಲ್ಲ. ಅವ್ರ ಮನೆಗೆ ಹೋಯ್ತಾ ಇಲ್ಲ, ಇಲ್ಲೇ ಕೂತ್ಕೊಟ್ಟ. ಮೊಬೈಲ್ ಕೊಡಿಯನೇ, ನನ್ ಕರೆನ್ಸಿ ಇಲ್ಲ ಅಂದ್ರೆ ಕೇಳಲಿಲ್ಲ. ನಾನು ಮಾಡ್ತೀನಿ, ಹೋಗಲ್ಲ ಕಣಂದ್ರೆ ವಿಡಿಯೋ ಕಾಲ್ ಮಾಡ್ತೀನಿ. ಮಾಡ್ಬಿಟ್ಟು ಅಣ್ಣ ಎಲ್ಲಿದ್ಯೋ, ಅದು ಹೆಂಗ್ ಕರ್ಕೊ ಹೋಗ್ಬಿಟ್ಟೆ ಅವಳನ್ನ, ನಾನು ವಿನ್ ಆಗಿರೋದು, ಅದು ಹೆಂಗ್ ಕರ್ಕೋದೇನೆ. ಅಯ್ಯೋ ನನಗಂತೂ ಆಂಟಿ ನಿಜ ಹೇಳು, ಎಲ್ಲೋದ್ರಲ್ಲೋ ಕಣ ಫಿಲಮ್ಗೆ ಹೋದ್ರು. ಹೆಂಗ್ ಹೋದ್ರು ಅವರು? ಇಲ್ಲ ನನಗೆ ಗೊತ್ತಿಲ್ಲ, ನಾನು ಈಗ ಹೋಯ್ತೀನಿ. ನಾನು ಕರಿ ಇವಾಗ ಸುದೀಪಣ್ಣ, ನಾನು ಹೋಗ್ಬೇಕು. ಕೈ ಶೋ ಬಂದ್ಬಿಟ್ಟು 3:40 ಇದ್ದಿದ್ದು. ಅದಾದ್ಮೇಲೆ ಯಾವುದೇ ಟೈಮಿಂಗ್ಸ್ ಅಲ್ಲೂ ಶೋ ಇರಲಿಲ್ಲ. ಇಲ್ಲಿ ರೀಸೆಂಟ್ ಆಗಿ ಓಪನ್ ಆಗಿರೋದ್ರಿಂದ ಯಾವುದೇ ಶೋ ಕೂಡ ಯಾವುದೇ ಒಂದು ಏನದು ಟೈಮಿಂಗ್ಸ್ ಮುಂದಕ್ಕೆ ಇರಲಿಲ್ಲ. 3:40 ಲಾಸ್ಟ್ ಟೈಮು. ಅದೊಂದೇ ಒಂದು ಫಿಲಮು, ಕನ್ನಡ ಮೂವಿ. ಆಮೇಲೆ ಬೇರೆ ಮೂವಿ ಇತ್ತು, ಅದೆಲ್ಲ ಮುಗ್ದೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನಿವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿರೋ ಟೈಮಲ್ಲಿ ಓಕೆ ಒಬ್ಬನೇ ಹೋಗೋಣ ಮೂವಿಗೆ ಅನ್ಕೊಂಡೆ. ಆಮೇಲೆ ನಮ್ಮ ಚೋಟ ಮರಿ 3:15 3:45 ಬರ್ತಾನೆ ಅಂತ ಹೋದಾಯ್ತು. ಚಿರು ಆದ್ರೆ 5:00 ಬರ್ತಾನೆ, ಚೋಟ ಮರಿ ಆದ್ರೆ 3:15 3:30. ಸೊ ಅದಕ್ಕೆ ನಾನು ಮತ್ತೆ ನಮ್ಮ ಚೋಟ ಮರಿ ಮಾತ್ರ ಹೋಗಿದ್ವಿ. ಬಂದ ಚಿರು ಬಂದ ಏನಣ್ಣ ಓಡ್ ಬಂದ್ಬಿಟ್ಟಿದಾರ? ಸುಮ್ಮನೆ ಬಂದೆ. ನಾಳೆ ಹೋಗೋಣ, ಕನ್ಫರ್ಮ್ ಆಗಿ ಹೇಳ್ಬೇಕು ನನಗೆ. ನೀನ್ 100% ಕೊಟ್ರೆ ನಾನು ನಾಳೆ ಅದನ್ನೇ ಪ್ಲಾನ್ ಮಾಡೋದು. ಪಕ್ಕ ಶೋರ್. ಇವತ್ತು ನಮ್ಮ ಚೋಟ ಮರಿ ಜೊತೆ ಹೋಗಿದ್ಕೆ ಅಣ್ಣ ಕಾಲ್ ಮೇಲೆ ಕಾಲು, ವಿಡಿಯೋ ಕಾಲ್ ಮೇಲೆ ವಿಡಿಯೋ. ಗೈಸ್, ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಷ ಸಿಗುವ ಅಂತ ಹೇಳ್ತಾರೆ ಇವರು. ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬ್ರಾಟ್ ಮೂವಿ ಮಸ್ತಾಗಿತ್ತು ನೋಡಿ, ಯೂತ್ಸ್ಗಳ್ಗಂತಾನೆ ಮಾಡಿರೋದು. ಸಖತ್ತಾಗಿ ಬೇಗ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಮಾಡಬಾರ್ದು, ಕೆಲವರು IPL ಬೆಟ್ಟಿಂಗ್ ಮಾಡ್ತಿರ್ತಾರಲ್ಲ, ಅದನ್ನು ಮಾಡಬಾರ್ದು ಅಂತ ಒಂದು ಮೆಸೇಜ್ ಇದೆ. ಅದು ನೋಡಿ, ಬೆಸ್ಟ್ ಸಖತ್ತಾಗಿದೆ. ಆ್ಯಂಡ್ ನಾಳೆ ಒಂದು ಸೂಪರ್ ವ್ಲಾಗ್ ಬರಾಗಿದೆ. ಕಾಯ್ತಾರಿ, ಸ್ಟೇ ಟ್ಯೂನ್, ಮಚ್ ಲವ್, ಬಾಯ್.